ಎಲ್ಲೆಲ್ಲಿ ಇವಾಗ ಪ್ರವಾಹ ಬಂದುಬಿಡ್ತು ಮನೆ ಕಳ್ಕೊಂಡಿರ್ತಾರೆ ಅಂಥವ್ರು ಮಾಡಿಕೊಡ್ಬೇಕು, ಸಪೋರ್ಟ್ ಮಾಡಬೇಕು. ಅವರು ಇವರು ಅನ್ನಬಾರ್ದು, ಒಟ್ಟಿಗೆ ಹೋಗ್ಬೇಕು. ಜನಕ್ಕೆ ಒಳ್ಳೇದು ಮಾಡಿಬಿಡಿ ಅಷ್ಟೆ. ಇವಾಗ ಅವ್ರು ಕಳ್ಕೊಂಡ್ರು ಅಂತ ಅವರು ಫೀಲಿಂಗಲ್ಲಿ ಇರ್ತಾರೆ. ನೀವು ಅಲ್ಲಿ ಪಾರ್ಶಾಲಿಟಿ ಮಾಡಿಬಿಟ್ರೆ ಪಾಪ ಅವ್ರಿಗೂ ಆಗಲ್ಲ ಅಂತ. ನಿಮ್ಮದು ಕಾರು ಸ್ಕೂಟ್ರೆಲ್ಲ ಬರ್ತೀರ, ಹಳ್ಳ ಇದೆ ತಾನೇ, ಮುಚ್ಚಿಸಿ ಅಷ್ಟೆ. ಇನ್ನೊಂದು ಮಳೆ ಬಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ರಾಜ್ಯಕ್ಕೆ ಆ ಥರದ್ದು ಏನಾರ ಬಂದರೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ, ಕೋರ್ಟ್ ಥ್ರೂ ಅರೆಸ್ಟ್ ಆಗಬೇಕು, ಇಮ್ಮಿಡಿಯೇಟ್ ಆಗಬೇಕು. ಸರ್, ಇವಾಗ ಕೇರಳದಲ್ಲಿ ಅನಾಹುತ ಆದಮೇಲೆ ಸಿದ್ದರಾಮಯ್ಯನವರು 100 ಮನೆ ಮಾಡಿಕೊಡ್ತೀವಿ ಅಂತ ಕೇಳೋದವ್ರು ಹೇಳಿದ್ದಾರೆ. ಬಟ್ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ಅಂದರೆ, ಬೆಂಗಳೂರಲ್ಲಿ ತೆಕ್ಕೊಂಡಿರೋ ಗುಂಡಿಗಳನ್ನೇ ಮುಚ್ಚಕ್ಕಾಗ್ತಿಲ್ಲ, ಮತ್ತು ಇವಾಗ ಬಳ್ಳಾರಿಯಲ್ಲಿ ಸಾಯ್ತಾ ಇದ್ದಾರೆ, ನೀವು ನೋಡ್ತಿದ್ದೆ. ಅದೇ ನಕಲಿ ಔಷಧಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಸ್ಟೇಟ್ ನೋಡೋದು ಬಿಟ್ಟು ಬೇರೆ ಸ್ಟೇಟ್ ನೋಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟು ನಕಲಿ ಔಷಧಿ ಕೊಟ್ಟಿದ್ದಲ್ಲ ಕಂಪ್ನಿ, ಫಸ್ಟು ಲಾಕ್ ಹಾಕ್ಸಿ, ಜನನ ಸೇವ್ ಮಾಡಿ. ಸತ್ತಿರೋರು ಇದಕ್ಕೆ ಮನೆಗೆ ಫ್ಯಾಮಿಲಿಗೆ ಆ ಬಾಣಂತಿಯರಿಗೆ ಒಂದು ಸೂರು ಅನ್ನೋದು ಕೊಡಲಿಲ್ಲ ನೀವಲ್ಲ, ಆ ಎಮ್ಮ ಸತ್ತ ಮೇಲೆ ಅವ್ರ ಫ್ಯಾಮಿಲಿಗೆ ಮಕ್ಕಳಿಗೆ ಏನಾದರೂ ಪರಿಹಾರ ಇಮ್ಮಿಡಿಯೇಟ್ ಕೊಡಿಸಿ. ಇಮ್ಮಿಡಿಯೇಟ್ ಮಾಡಿದ್ದೀವಿ, ಇದು ಕೊಡ್ತೀವಿ ಅಂತ ಕ್ವಶನ್ ಮಾರ್ಕ್ ಹಾಕ್ಬಾರ್ದು, ಫಸ್ಟ್ ಮಾಡಿಸಿ. ಯಾವುದೇ ಪಾರ್ಟಿನ ನೀವು ಆ ಕಂಪ್ನಿಗಳಿಗೆ ನೀವು ಅಪೋಸ್ ಮಾಡಬೇಡಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಕಂಪ್ನಿಗೆ ಫಸ್ಟ್ ಮುಗಿಸಿ. ಅದೇನು ವೆಸ್ಟ್ ಬೆಂಗಾಲಲ್ಲಿದೆ, ಫಸ್ಟ್ ಮುಗಿಸಿ. ನಮ್ಮ ರಾಜ್ಯಕ್ಕೆ ಆ ಥರದ್ದು ಏನಾರ ಬಂದರೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ, ಕೋರ್ಟ್ ಥ್ರೂ ಅರೆಸ್ಟ್ ಆಗಬೇಕು, ಇಮ್ಮಿಡಿಯೇಟ್ ಆಗಬೇಕು. ಇವಾಗ ಸಿದ್ದರಾಮಯ್ಯ ತಗೊಂಡಿರುವಂಥ ನಿರ್ಧಾರ ಸರಿ ಅಂತ ಅನ್ಸುತ್ತಾ? ನಿಮ್ಗೆ ಏನು ಅನ್ಸುತ್ತೆ ಅವರ ನಿರ್ಧಾರದ ಬಗ್ಗೆ? ಈ ಕೇರಳದವ್ರಿಗೆ 100 ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೂರು ಇಲ್ಲದೆ ಇರೋ ಸೂರು ಮನೆ ಮಾಡಿಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಭಾರತ ದೇಶದಲ್ಲಿ ಎಲ್ಲ 140 ಕೋಟಿಗೂ 140 ಕೋಟಿ ಜನಕ್ಕೂ ಸ್ವತಂತ್ರ ಇದೆ. ಯಾರು ಬೇಕಾದ್ರೆ ಮಾಡಿದ್ರೆ ಅದರಲ್ಲೇನೋ ಅಭ್ಯಂತರ ಇಲ್ಲ, ಮಾಡಲಿ. ಎಲ್ಲೆಲ್ಲಿ ಇವಾಗ ಪ್ರವಾಹ ಬಂದುಬಿಡ್ತು ಮನೆ ಕಳ್ಕೊಂಡಿರ್ತಾರೆ ಅಂಥವ್ರು ಮಾಡಿಕೊಡ್ಬೇಕು, ಸಪೋರ್ಟ್ ಮಾಡಬೇಕು. ಅವರು ಇವರು ಅನ್ನಬಾರ್ದು, ಒಟ್ಟಿಗೆ ಹೋಗ್ಬೇಕು. ಅದೇ ವಿರೋಧ ಪಕ್ಷದವರು ಏನು ಹೇಳ್ತಿದ್ದಾರೆ ಅಂದರೆ, ಬೆಂಗಳೂರಲ್ಲಿ ತೆಕ್ಕೊಂಡಿರೋ ಗುಂಡಿಗಳನ್ನ ಮುಚ್ಚಕ್ಕಾಗ್ತಾ ಇಲ್ಲ, ಇಲ್ಲೂ ಜನಗಳು ಬಿದ್ದು ಸಾಯ್ತಾ ಇದ್ದಾರೆ, ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ಇಬ್ಬರು ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಪಕ್ಷ ಬಿಟ್ಬಿಡಿ. ಇಲ್ಲಿ ಇದೆಲ್ಲ ಬಂದಾಗ ಪ್ರವಾಹ ಅದು ಇದು ಬಂದಾಗ ಅವ್ರು ಏನನ್ನ ಮನೆ ಕಳ್ಕೊಂಡ್ರು ಅಂದರೆ ನೀವು ರಾಜಕೀಯ ಬಿಟ್ಟು ಕೆಲಸ ಮಾಡಿಬಿಡಿ, ಜನಕ್ಕೆ ಒಳ್ಳೇದು ಮಾಡಿಬಿಡಿ ಅಷ್ಟೆ. ಇವಾಗ ಅವ್ರು ಕಳ್ಕೊಂಡ್ರು ಅಂತ ಅವರು ಫೀಲಿಂಗಲ್ಲಿ ಇರ್ತಾರೆ. ನೀವು ಅಲ್ಲಿ ಪಾರ್ಶಾಲಿಟಿ ಮಾಡಿಬಿಟ್ರೆ ಪಾಪ ಅವ್ರಿಗೂ ಆಗಲ್ಲ ಅಂತ. ಯಾವುದೇ ಪಾರ್ಟಿ, ಅದ್ರ ಬಗ್ಗೆ ಪಾರ್ಟಿದೇನಿಲ್ಲ, ಸಪೋರ್ಟ್ ಮಾಡಿಬಿಡಿ. ಇವಾಗ ಇವ್ರು ಇರಲಿಲ್ಲ, ಅವ್ರು ಬಂದರು ಅಂದರೆ ನೀವು ಸಪೋರ್ಟ್ ಮಾಡಿ. ಇವಾಗ ಅವರಿದ್ದಾರೆ, ನೀವು ಸಪೋರ್ಟ್ ಮಾಡಿ. ಎರಡೂ ಕೈ ಜೋಡಿಸಿದ್ರೇ ಚಪ್ಪಾಳೆ. ಅದರಿಂದ ನೀವು ಸಪೋರ್ಟ್ ಮಾಡಿ. ಹೇಗಿದೆ ನಮ್ಮ ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ ಅಂತ ಅನಿಸ್ತಾ ಇದೆ? ವರ್ಷದ ಮೇಲೆ 9 ತಿಂಗಳಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಂದು. 3 ವರ್ಷನ ಇದೆಯಂತ ಮಾಡ್ತಾರೆ. ಒಂದೊಂದಾಗೆ ಸೆಂಟ್ರಲಲ್ಲಿ ಸಪೋರ್ಟ್ ತೊಗೊಂಡು ಮಾಡಬೇಕು ಅಷ್ಟೇ. ಮತ್ತು ಇನ್ನೊಂದು, ಇವಾಗ ಏನು ಕೇರಳದಲ್ಲಿ ಮನೆ ಮಾಡಿಕೊಡ್ತಾ ಇದ್ದಾರಲ್ವ, ಸೊ ಇನ್ನೊಂದು ಮಾತು ಏನು ಹೇಳ್ತಿದೆ ಅಂದರೆ, ಹೈಕಮಾಂಡ್ನ ಮೆಚ್ಚಿಸೋದಕ್ಕೋಸ್ಕರ CM ಸಿದ್ದರಾಮಯ್ಯನವರು ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೊಂದು ಮಾತು ಬರ್ತಾ ಇದೆ. ವಿರೋಧ ಪಕ್ಷದವರೇ ಹೇಳ್ತಿರೋದು ಅದನ್ನು ಕೂಡ. ಸೋದ್ಗಿಚ್ಚೋದು ಅಂತ ಹೇಳೋಂಗಿಲ್ಲ. ಅಲ್ಲಿ ಒಂದು 100 ಮನೆ ಕಟ್ಕೊಟ್ಬಿಡ್ತಾರೆ, ಏನಾಗ್ಬಿಡುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. 100 ಮನೆ ತಾನೆ, ಅಲ್ಲಿ ಒಂದು 100 ಜನಕ್ಕೆ ಭಾಳ ಆದಂಗೆ ಆತ ಅವ್ರ ಲೈಫ್ ಸೆಟ್ಲ್ ಆಗ. ಮೊದಲೇ ಅಲ್ಲಿ ವಯನಾಡಿನಲ್ಲಿ ಕೇರಳನಲ್ಲಿ ತುಂಬ ಮಳೆ ಬಂದುಬಿಟ್ರೆ ಗುಡ್ಡನೇ ಕುಸ್ತೋಗ್ಬಿಡುತ್ತೆ, ಚೆನ್ನಾಗಿರೋರ ಮನೆಯೂ ಮುಳುಗೋಗ್ಬಿಡುತ್ತೆ ಪಾಪ. ಅದನ್ನು ಇವರು ಆ ಗೌರ್ಮೆಂಟು ಸೆಂಟ್ರಲ್ಲು ರಾಜ್ಯದವರು ಅವರವರು ಅಕ್ಕಪಕ್ಕದ ನೆರೆ ರಾಜ್ಯದವರು ಸಪೋರ್ಟ್ ಮಾಡ್ತಾರೆ. ಕೇಂದ್ರದವರು ಅಲ್ಲಿ ಯಾವ ಥರ ತೊಗೋಬೋದು ಅನ್ನೋದು ಪ್ರಿಕಾಷ್ನರಿ ಅಡ್ವಾನ್ಸ್ ಆಗಿ ಮಳೆಗಾಲದಲ್ಲಿ ಮತ್ತು ಈ ಸೈಕ್ಲೋನ್ ಬಂದಾಗ ನೋಡ್ಕೋಬೇಕು. ಅದು ಅವ್ರದ್ದು ಜವಾಬ್ದಾರಿ ರಾಜಕೀಯ. ಸಣ್ಣ ಪಣ್ಣ ಗುಂಡಿಗಳಿದೆ, ಮುಚ್ಚಿಸ್ಬಿಟ್ರೆ ಆಯಿತು. 2 ವೀಲರವ್ರು ನಾವು ಓಡಾಡೋದು, ಎಲ್ಲೆಲ್ಲಿ ಪ್ಯಾಚ್ ಆದರೂ ಹಾಕಲಿ ಅಂತ ಅಷ್ಟೇ. ಅವ್ರು ಹೇಳ್ತಾರೆ ಗೌರ್ಮೆಂಟು, ಇವ್ರು ಮಾಡಬೇಕು. ಈ ಕಾರ್ಪೊರೇಷನ್ ಅವರು ಇಂಜಿನಿಯರ್ಸು ನೋಡಿಬಿಟ್ಟು ಅವರು ಎಲ್ಲ ಅವರೇ ನೋಡ್ತಾ ಇರ್ತಾರ ಇಡೀ ರಾಜ್ಯದ್ದು ಹೇಳ್ತಾರೆ. ಇವರು ಸೀರಿಯಸ್ನೆಸ್ಸಲ್ಲಿ BBMP ಅವರು ಮಾಡಬೇಕು. ಎಲ್ಲಿ ಹಳ್ಳ ಇದೆ ಆ ಇಂಜಿನಿಯರು ಆ ಲೋಕಲ್ ಇರ್ತಾರಲ್ಲ ಅವ್ರನ್ನ ಕರೆಸಿ ಮಾಡಿಸ್ಬೇಕು ಅಷ್ಟೆ. ಇವಾಗ ಕಾರ್ಪೊರೇಟ್ರ್ ಇಲ್ಲ, BBMP ಇಂಜಿನಿಯರ್ಗಳು ತಾನೇ ನೋಡಬೇಕು. ಹಾಂ, ಕಾರ್ಪೊರೇಟ್ರ್ ಇದ್ದರೆ ಆ ಏರಿಯಾನ ಅವ್ರು ನೋಡ್ಕೊಂಬಿಟ್ಟು ಅವರೇ ಕರೆದು ಮಾಡಿರೋರು. ಅವ್ರಿಗೆ ಯಾರು ಹೇಳೋರು? ಇಂಜಿನಿಯರ್ಗೆ ಯಾರಿಲ್ಲ. ಒಬ್ಬರು MLA ಫುಲ್ಲು ನೋಡೋಕ್ಕಾಗಲ್ಲ, ಹೇಳ್ತಾರೆ. ಬಟ್ ಇವ್ರು ಮಾಡಬೇಕು. BBMP ಅವ್ರು ಮಸ್ಟ್ ಆ್ಯಂಡ್ ಶುಡ್ ನೋಡ್ಬಿಟ್ಟು ಸೀರಿಯಸ್ಸಾಗಿ ಮಾಡಬೇಕು. ಇವಾಗ ನೀವು ನೋಡಿದಿರಲ್ವ, ನಿಮ್ಮದು ಕಾರು ಸ್ಕೂಟ್ರೆಲ್ಲ ಬರ್ತೀರ, ಹಳ್ಳ ಇದೆ ತಾನೇ, ಮುಚ್ಚಿಸಿ ಅಷ್ಟೆ. ಇನ್ನೊಂದು ಮಳೆ ಬಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ನೀವೇನು ಮಾಡಬೇಕು ಅಂದರೆ, ಎಷ್ಟಿದೆ ಅಷ್ಟಕ್ಕೆ ಮಾಡಬಾರ್ದು ನೀವು.
ಅದನ್ನು ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿ ಆ ಹಳ್ಳನ ಎನ್ಲಾರ್ಜ್ ಮಾಡಬೇಕು. ಎನ್ಲಾರ್ಜ್ ಮಾಡಿ ಕರೆಕ್ಟಾಗಿ ಪ್ಯಾಕ್ ಮಾಡಬೇಕು, ದಿಮ್ಸಿ ಹೊಡಿಬೇಕು, ಆಮೇಲೆ ಲೆವೆಲ್ ಹೊಡಿಬೇಕು. ಆವಾಗ ನೀವು ಕಿತ್ತೋಗಲ್ಲ. ಇದು ಹಳ್ಳದ ಪ್ರಮೇಯ ಇದು. ಏನು ಹೇಳಿ, ಎನ್ಲಾರ್ಜ್ ಆಗಬೇಕು. ಹಳ್ಳ ಗುಂಡಿ ಇರೋದು ಚಿಕ್ಕದು, ಅದನ್ನು ಸ್ವಲ್ಪ ಕೆರೆದು ಸೈಡಲ್ಲಿ ಎನ್ಲಾರ್ಜ್ ಮಾಡಿ ಕ್ಲೀನಾಗಿ ಪ್ಯಾಕ್ ಮಾಡಿ ಮಟ್ಟ ಮಾಡಬೇಕು. ಆವಾಗ ಇನ್ನೊಂದು ಸರಿ ಗುಂಡಿ ಬೀಳಲ್ಲ. ಬೀಟ್ ಪ್ಲಸ್ ಕರ್ನಾಟಕ.